ಪ್ರೀತಿಸಿದ ಯುವತಿ ಮೋಸ ಮಾಡಿದ್ಲು ಅಂತ ಹೇಳಿ ಬಾಡಿ ಬಿಲ್ಡಿಂಗ್ ಮಾಡಿಕೊಂಡು ಆ ಜೀವನವನ್ನ ನಡೆಸ್ತಾ ಇದ್ದಂತ ಕಿರಣ್ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂತದ್ದು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೆಳೆಯರ ಬಳಗದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ನಾನೀಗ ಕಿರಣ್ ಮನೆ ಬಳಿಯಲ್ಲಿ ಇರುವಂತದ್ದು. ಸುಮಾರು ವರ್ಷಗಳಿಂದ ಓರ್ವ ಯುವತಿಯನ್ನ ಆತ ಪ್ರೀತಿಸ್ತಾ ಇದ್ದ. ಇತ್ತೀಚೆಗೆ ಯಾಕೆ ಸುಮಾರು 15 ದಿನಗಳ ಹಿಂದೆ ಮದುವೆಯ ಕಾರ್ಡು ಮತ್ತು ಸೀರೆಯನ್ನು ತೋರಿಸಿ ನಾನು ಬೇರೆಯವನನ್ನ ಮದುವೆ ಆಗ್ತಾ ಇದ್ದೀನಿ ಅಂತೇಳಿ ಕಿರಣ್ ಬಳಿ ಹೇಳಿಕೊಂಡಿದ್ಲು. ಸೊ ಅದು ನಿಜ ಅಂತ ಗೊತ್ತಾಗ್ತಿದ್ದಂತೆ ಕಿರಣ್ ಕುಸಿದಿದ್ದ. ಯಾಕಂದ್ರೆ ಸುಮಾರು 40 ಲಕ್ಷಕ್ಕೂ ಹೆಚ್ಚಿನ ಸಾಲವನ್ನು ಮಾಡಿಕೊಂಡಿದ್ದಂತಹ ಆ ಯುವತಿಯ ಸಾಲವನ್ನು ತೀರಿಸಿದ್ದ ಮತ್ತು ಆ ಯುವತಿಯನ್ನ ಮನೆಗೆ ಕರ್ಕೊಂಡು ಬಂದು ಪರಿಚಯವನ್ನು ಕೂಡ ಮಾಡಿಸಿದ್ದ. ಸೊ ಆಕೆಯನ್ನೇ ಮದುವೆ ಆಗೋದಾಗಿ ಕೂಡ ಆತ ಕಿರಣ್ ಹೇಳ್ಕೊಂಡಿದ್ದ. ಮನೆಯವರು ಕೂಡ ಒಪ್ಪಿಗೆ ಕೊಟ್ಟಿದ್ರು, ಅಂದ್ರೆ ಖುಷಿಯಿಂದ ಜೀವನ ನಡೆಸು ಅಂತೇಳಿ ಹೇಳಿದ್ರು. ಚೆನ್ನಾಗಿ ದುಡ್ಕೊಂಡು ಚೆನ್ನಾಗಿದ್ದಂತಹ ಯುವಕ ಏನು ನಿನ್ನೆ ರಾತ್ರಿ ಆ ಯುವತಿ ಮೋಸ ಮಾಡಿದ್ಲು ಅನ್ನೋ ಕಾರಣಕ್ಕೆ ಆತ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂತದ್ದು ಮತ್ತು ಕುಟುಂಬದವರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕಂದ್ರೆ ಚೆನ್ನಾಗಿ ಕಷ್ಟಪಟ್ಟು ಆತನನ್ನ ಬೆಳೆಸಿದಂತಹ ತಂದೆ ಪಾಪ ಅವರಿಗೆ ಕೈ ಒಂದು ಇದಿಲ್ಲ ಅಂದ್ರೂ ಕೂಡ ಮೂಟೆ ಹೊತ್ತು ಜೀವನವನ್ನ ನಡೆಸಿದೆ ನಾನು. ಆದ್ರೆ ಮಗ ಅದ್ಯಾವುದನ್ನು ನೋಡದೆ ಕೂಡ ಆತ ಆತ್ಮಹತ್ಯೆ ಮಾಡ್ಕೊಂಡ. ಆತನನ್ನ ನಂಬ್ಕೊಂಡು ನಾವಿದ್ವಿ. ಸೊ ಅಂತ ಆ ತಂದೆ ಕಣ್ಣೀರು ಹಾಕ್ತಾ ಇದ್ರು. ಕಷ್ಟಪಟ್ಟು ಬೆಳೆಸಿದಂತ ಮಕ್ಕಳು ಯಾವುದೋ ಒಂದು ಚಿಕ್ಕ ಪುಟ್ಟ ಈ ರೀತಿಯಂತ ಪ್ರೀತಿಯ ವಿಚಾರಕ್ಕೆ ಯಾರೊಬ್ಳು ಮೋಸ ಮಾಡಿದ್ಲು ಅನ್ನೋ ವಿಚಾರಕ್ಕೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಯಾಕೆ ಈ ಮಕ್ಕಳು ನಮ್ಮ ಜೀವನದಲ್ಲಿ ಬರ್ತಾರೆ ಅಂತಕ್ಕಂಥ ನೋವನ್ನ ಅವರ ಕುಟುಂಬಸ್ಥರು ಹೊರ ಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ವಿಕಾಸ್ TV9 ಬೆಂಗಳೂರು. ಪ್ರೀತಿಸಿದ ಯುವತಿ ಮೋಸ ಮಾಡಿದ್ಲು ಅಂತ ಹೇಳಿ ಬಾಡಿ ಬಿಲ್ಡಿಂಗ್ ಮಾಡಿಕೊಂಡು ಆ ಜೀವನವನ್ನ ನಡೆಸ್ತಾ ಇದ್ದಂತ ಕಿರಣ್ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂತದ್ದು. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೆಳೆಯರ ಬಳಗದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ನಾನೀಗ ಕಿರಣ್ ಮನೆ ಬಳಿಯಲ್ಲಿ ಇರುವಂತದ್ದು. ಸುಮಾರು ವರ್ಷಗಳಿಂದ ಓರ್ವ ಯುವತಿಯನ್ನ ಆತ ಪ್ರೀತಿಸ್ತಾ ಇದ್ದ. ಇತ್ತೀಚೆಗೆ ಯಾಕೆ ಸುಮಾರು 15 ದಿನಗಳ ಹಿಂದೆ ಮದುವೆಯ ಕಾರ್ಡು ಮತ್ತು ಸೀರೆಯನ್ನು ತೋರಿಸಿ ನಾನು ಬೇರೆಯವನನ್ನ ಮದುವೆ ಆಗ್ತಾ ಇದ್ದೀನಿ ಅಂತೇಳಿ ಕಿರಣ್ ಬಳಿ ಹೇಳಿಕೊಂಡಿದ್ಲು. ಸೊ ಅದು ನಿಜ ಅಂತ ಗೊತ್ತಾಗ್ತಿದ್ದಂತೆ ಕಿರಣ್ ಕುಸಿದಿದ್ದ. ಯಾಕಂದ್ರೆ ಸುಮಾರು 40 ಲಕ್ಷಕ್ಕೂ ಹೆಚ್ಚಿನ ಸಾಲವನ್ನು ಮಾಡಿಕೊಂಡಿದ್ದಂತಹ ಆ ಯುವತಿಯ ಸಾಲವನ್ನು ತೀರಿಸಿದ್ದ ಮತ್ತು ಆ ಯುವತಿಯನ್ನ ಮನೆಗೆ ಕರ್ಕೊಂಡು ಬಂದು ಪರಿಚಯವನ್ನು ಕೂಡ ಮಾಡಿಸಿದ್ದ. ಸೊ ಆಕೆಯನ್ನೇ ಮದುವೆ ಆಗೋದಾಗಿ ಕೂಡ ಆತ ಕಿರಣ್ ಹೇಳ್ಕೊಂಡಿದ್ದ. ಮನೆಯವರು ಕೂಡ ಒಪ್ಪಿಗೆ ಕೊಟ್ಟಿದ್ರು, ಅಂದ್ರೆ ಖುಷಿಯಿಂದ ಜೀವನ ನಡೆಸು ಅಂತೇಳಿ ಹೇಳಿದ್ರು. ಚೆನ್ನಾಗಿ ದುಡ್ಕೊಂಡು ಚೆನ್ನಾಗಿದ್ದಂತಹ ಯುವಕ ಏನು ನಿನ್ನೆ ರಾತ್ರಿ ಆ ಯುವತಿ ಮೋಸ ಮಾಡಿದ್ಲು ಅನ್ನೋ ಕಾರಣಕ್ಕೆ ಆತ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂತದ್ದು ಮತ್ತು ಕುಟುಂಬದವರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕಂದ್ರೆ ಚೆನ್ನಾಗಿ ಕಷ್ಟಪಟ್ಟು ಆತನನ್ನ ಬೆಳೆಸಿದಂತಹ ತಂದೆ ಪಾಪ ಅವರಿಗೆ ಕೈ ಒಂದು ಇದಿಲ್ಲ ಅಂದ್ರೂ ಕೂಡ ಮೂಟೆ ಹೊತ್ತು ಜೀವನವನ್ನ ನಡೆಸಿದೆ ನಾನು. ಆದ್ರೆ ಮಗ ಅದ್ಯಾವುದನ್ನು ನೋಡದೆ ಕೂಡ ಆತ ಆತ್ಮಹತ್ಯೆ ಮಾಡ್ಕೊಂಡ. ಆತನನ್ನ ನಂಬ್ಕೊಂಡು ನಾವಿದ್ವಿ. ಸೊ ಅಂತ ಆ ತಂದೆ ಕಣ್ಣೀರು ಹಾಕ್ತಾ ಇದ್ರು. ಕಷ್ಟಪಟ್ಟು ಬೆಳೆಸಿದಂತ ಮಕ್ಕಳು ಯಾವುದೋ ಒಂದು ಚಿಕ್ಕ ಪುಟ್ಟ ಈ ರೀತಿಯಂತ ಪ್ರೀತಿಯ ವಿಚಾರಕ್ಕೆ ಯಾರೊಬ್ಳು ಮೋಸ ಮಾಡಿದ್ಲು ಅನ್ನೋ ವಿಚಾರಕ್ಕೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಯಾಕೆ ಈ ಮಕ್ಕಳು ನಮ್ಮ ಜೀವನದಲ್ಲಿ ಬರ್ತಾರೆ ಅಂತಕ್ಕಂಥ ನೋವನ್ನ ಅವರ ಕುಟುಂಬಸ್ಥರು ಹೊರ ಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ವಿಕಾಸ್ TV9 ಬೆಂಗಳೂರು.